ಹಾಯ್ ಎವ್ರಿವನ್, ಇದು ಶನಿವಾರ ಬ್ಲಾಗ್ ಆಗಿರುತ್ತೆ. ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ನಾಳೆ ಜಾತ್ರೆ ಇದೆ, ತೇರೆಲ್ಲ ಎಳಿತಾರೆ ಅಂತ ಅಂದ್ಬಿಟ್ಟು. ತೇರು ಎಳೆದಿದ್ದು 4:30 4:45 ಆಗೋಗ್ಬಿಟ್ಟಿತ್ತು. ನಾವು ಅವಾಗಿನ್ನೂ ಬಂದಿದ್ವಿ. ಆವಾಗ ತೇರಿಗೆ ದೇವ್ರನ್ನ ಕೂರಿಸ್ತಾಯಿದ್ರು. ಅದರದ್ದೊಂದು ವೀಡಿಯೋನ ಮಾಡಿಕೊಂಡು ಆಮೇಲೆ ನಾವು ಕೂಡ ವೀಡಿಯೋನ ಮಾಡ್ಕೊತಾ ಇದ್ದೆ. ಅದಾದಮೇಲೆ ತೇರು ಎಳೆಯೋಕ್ಕೆ ಇನ್ನೂ ಸ್ಟಾರ್ಟ್ ಆದರು. ಇನ್ನು ಜನ ಎಲ್ಲ ತುಂಬ್ಕೊತಾರೆ, ಇನ್ನು ಎಳೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಮುಂದೆ ಹೋಗ್ಬಿಟ್ಟಿದ್ವಿ. ಇನ್ನು ವೀರಗಾಸೆರೆ ಎಲ್ಲರನ್ನ ಕರೆಸಿದ್ರು. ವೀರಗಾಸೆರು ಒಂದು ಕಡೆ ಕುಣಿತಾಯಿದ್ರು. ಚೆನ್ನಾಗಿ ವೀರಗಾಸೆ ಎಲ್ಲ ಮಾಡ್ತಾಯಿದ್ರು. ಇನ್ನೊಂದು ಕಡೆ ತೇರನ್ನ ಎಳ್ಕೊಂಡು ಬರ್ತಾಯಿದ್ರು. ಇನ್ನು ತೇರು ನಿಧಾನಕ್ಕೆ ಎಳ್ಕೊಬಂದಿದ್ದು, ಯಾಕೆಂದರೆ ಮನೆ ಹತ್ರ ಇತ್ತು. ಮನೆಗಳ ಹತ್ರ ಪೂಜೆನ ಮಾಡಿಸ್ಕೊಂಡು ತೇರು ಎಳ್ಕೊಂಡು ಬರ್ತಾಯಿದ್ರಲ್ಲ, ಹಂಗಾಗಿ ತೇರು ನಿಧಾನಕ್ಕೆ ಎಳ್ಕೊಂಡು ಬರ್ತಾಯಿದ್ರು. ಇಲ್ಲಿ ವೀರಗಾಸೆರಲ್ಲೇ ಚೆನ್ನಾಗಿ ಡ್ಯಾನ್ಸ್ನ ಮಾಡ್ತಾಯಿದ್ರು. ಇಲ್ಲಿ ಅದು ಗ್ಯಾಪಲ್ಲಿ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿ ಸಿಕ್ತು ಅಂತ ಅಂದ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ. ತುಂಬ ಜನ ಇರೋದ್ರಿಂದ ವೀಡಿಯೋನೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಕಾಣಿಸ್ತಾ ಇರಲಿಲ್ಲ. ಹಂಗಾಗಿ ಇದು ಅಲ್ಲೊಂದು ಮನೆ ಹತ್ರ ನಾವು ಸ್ಟೆಪ್ ಮೇಲೆ ಹೋಗಿ ನಿಂತ್ಕೊಂಡು ಮಾಡ್ಕೊಂಡಿದ್ದು. ಚೆನ್ನಾಗೆಲ್ಲ ಮಾಡಿದ್ವಿ, ಚೆನ್ನಾಗಿತ್ತು ಒಳ್ಳೆ. ಅದಾದಮೇಲೆ ಮತ್ತೆ ನಾವು ಜಾತ್ರೆ ನೋಡೋಣ ಅಂದ್ಬಿಟ್ಟು ಮತ್ತೆ ನಾವು ಮುಂದೆ ಹೋಗ್ತಾಯಿದ್ವಿ. ಯಾಕೆ ಅಂತಂದರೆ ತೇರನ್ನು ದೇವಸ್ಥಾನ ಗಂಟ ಎಳ್ಕೊಂಡು ಹೋಗಬೇಕು. ದೇವಸ್ಥಾನ ಇದ್ದಿದ್ದು ತುಂಬ ದೂರದಲ್ಲಿ, ಅಲ್ಲಿ ಗಂಟನೂ ತೇರು ಎಳ್ಕೊಂಡು ಹೋಗ್ಬೇಕಲ್ಲ, ಅಲ್ಲಿ ಗಂಟ ನಾವು ಮುಂದೆನೇ ಹೋದ್ವಿ. ತೇರ ಹತ್ರ ಹೋಗಲಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ಆಲ್ಮೋಸ್ಟ್ ಅಲ್ಲಿ ಜಾತ್ರೆ ಅಂತ ಅಂದರೆ ನೋಡಿದ್ದೀರ, ಬಾಯ್ಸ್ ಎಲ್ಲ ಕುಣಿಯೋದಿದ್ದೇ ಇರುತ್ತೆ, ಡ್ಯಾನ್ಸ್ ಮಾಡೋದು. ಹಂಗೆ ಅದೇ ಥರನೇ ಅವರು ಬೇರೆ ಸಪ್ರೇಟ್ ಬೋಲ್ನ ಕುಡಿಸ್ಕೊಂಡು ಅದರಲ್ಲಿ ಕುಣಿತಾ ಇದ್ರು. ನಮ್ಮೂರು ಹುಡುಗರು ಅಂದರೆ ಕುಣಿಬೇಕಾ, ಕುಣಿಯೋದ್ರಲ್ಲಿ ಎತ್ತಿಟ್ಕೊಳ್ಳೋರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ಕೂಡ ನೋಡ್ಕೊಂಡು ಅದನ್ನು ಕೆಲವೊಂದು ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ಇದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ತೇರು ಬಂತು, ಅದನ್ನು ತೇರಿನ ಇಟ್ಬಿಟ್ಟು ದೇವಸ್ಥಾನ ಬಂದ್ಬಿಟ್ಟು ನಮಗೆ ಏನಾಯ್ತು ಅನಿಸ್ಬಿಟ್ಟು ಅದಾದ್ಮೇಲೆ ತೇರು ಬಂತು. ಅಲ್ಲೇ ಒಂದು ಸ್ವಲ್ಪ ಪಾಪ ಸಹಿತ ಡ್ಯಾನ್ಸ್ ಮಾಡ್ತಾಯಿಲ್ಲ. ಅದನ್ನು ಸಹಿತ ನಾನು ಒಂದು ವಿಡಿಯೋ ತಗೊಳ್ಳೋಣ ಅನ್ನೋ ಅಷ್ಟರೊಳಗೆ ಅವಳು ನಿಲ್ಲಿಸೇ ಬಿಟ್ಟಿದ್ಲು. ಅದೆಲ್ಲ ಆದಮೇಲೆ ಮತ್ತೆ ದೇವಸ್ಥಾನ ಮುಂದೆ ತೇರು ಬಂದಮೇಲೆ ಈ ಥರ ಒಂದು ಕುಂಡ ಥರ ಬರೆದ್ಬಿಟ್ಟು ಅದರಲ್ಲಿ ಬೆಂಕಿನ ಹಚ್ಚಿದ್ರು ವೀರಗಾಸೆಯವರು. ಅದ್ರ ಮಧ್ಯದಲ್ಲೂ ಸಹಿತ ಕುಣಿತಾಯಿದ್ರು. ಈ ಥರ ಯಾವ ವರ್ಷವೂ ಮಾಡಿರಲಿಲ್ಲವಂತೆ, ಬಟ್ ಈ ವರ್ಷ ಮಾಡಿದರು. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕುಣಿತಾಯಿದ್ರು ಅವರು. ಅದಾದಮೇಲೆ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಪಾಪು ಬೇರೆ ತುಂಬಾ ಅಳ್ತಾಯಿದ್ಲು, ರಗಳೆ ಕೊಡ್ತಾಯಿದ್ಲು. ಅದಕ್ಕೋಸ್ಕರ ಬೇಗ ಬರೋಣ ಅಂದ್ಬಿಟ್ಟು ಬೇಗ ಮನೆಗೆ ಬಂದ್ವಿ. ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋ ಅಷ್ಟರೊಳಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಟೈಮ್ ಆಲ್ರೆಡಿ 11 o'clock ಆಗೋಗ್ಬಿಟ್ಟಿತ್ತು ನಾವು ಮಲ್ಕೊಳ್ಳೋ ಅಷ್ಟರೊಳಗೆ. ಇವತ್ತಿನ ವಿಡಿಯೋ ಹೀಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿತ್ತು ನಮ್ಮೂರ ಜಾತ್ರೆದು. ಇನ್ನು ನಾಳೆನೂ ವೀಡಿಯೋಸ್ ಇದೆ, ನಾಳೆನೂ ಸಹಿತ ವೀಡಿಯೋ ಮಾಡಾಕ್ತೀನಿ. ನಾಳೆನೂ ದೇವರೆಲ್ಲನೂ ಕುಣಿಸ್ತಾರೆ, ಅದ್ರದ್ದು ಸಹಿತ ವೀಡಿಯೋ ಮಾಡಾಕ್ತೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ.